ದರ್ಶನ್ ಸರ್ ಕಟ್ಔಟ್ ಮಾಡ್ಸೋಕೆ ಅವರೇ ಮುಂದೆ ನಿಂತ ಹೇಳಿರುವಂತದ್ದು. ಅಲ್ಲ, ಅದ್ ನಂಗೆ ಗೊತ್ತಿಲ್ಲ. ನಾನಿಲ್ಲಿ ಬಂದ್ಮೇಲೆ ಇವರೇ ಹೇಳಿದ್ದು. ಹೇಳ್ಬೇಡ ಅಂದ್ರು, ಇವರೆಲ್ಲ ಕೇಳಿದ್ಬೇಡಿ ಸರ್. ಅವರೇ ಓಕೆನಾ? ನಂಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಲ್ಲ ಅವಾಗ ಥ್ಯಾಂಕ್ ಯು ಅಂದೆ. ನಂದೆಲ್ಲ ಥ್ಯಾಂಕ್ಸ್ ಇದು ದರ್ಶನ್ ಸರ್, ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಈಗ ನೋಡ್ರಿ, ಈಗ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲಾ ಕಡೆಯಿಂದನೂ ಮಾಡ್ತಿದ್ದಾರೆ. ಈಗ ದರ್ಶನ್ ಸರ್ ಹೇಳಿದ್ರು ಅಂತ ಇವರು ಶ್ರಮ ಪಟ್ಟು, ಆನಂದ್ ಕಡೆಯಿಂದ ಇವರು ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಡಿ ಬಾಸ್. ನಿಜವಾಗ್ಲೂ ಪುಣ್ಯವಂತ ನಾನು ಈ ವಿಷಯದಲ್ಲಿ. ಸರ್ ಎಷ್ಟೇ ಹತ್ರದಲ್ಲಿದ್ರು ಕೂಡ ಸಾಕಷ್ಟು ಬಾರಿ ಅವ್ರ ಸುತ್ತಮುತ್ತನೇ ಓಡಾಡ್ತಿರೋ ಜೊತೆಗೆ ಇರ್ತೀರಿ, ಆದ್ರೂ ನಿಮ್ಗೆ ಗೊತ್ತಿಲ್ಲದಂಗೆ ಈ ತರದೊಂದು ಕೊಡುಗೆ ಅವ್ರ ಕಡೆಯಿಂದ ಗಿಫ್ಟ್ ಆಗಿ ಆಸ್ ಅ ಬ್ರದರ್ ಆಗಿ ತಮ್ಮನಿಗೆ. ಅಲ್ಲ, ನಿಜವಾಗ್ಲೂ ಗೊತ್ತೇ ಇರ್ಲಿಲ್ಲ ನನಗೆ. ಹೇಳಿದ್ಮೇಲೆ ನನಗೂ ಹೌದಾ ಅಂತ ಶಾಕ್ ಆಯ್ತು. ಏನ್ ಹೇಳಕ್ಕಾಗದು, ಇಷ್ಟು ಪ್ರೀತಿ ಅಭಿಮಾನ ನಿಜವಾಗ್ಲು ಸ್ವಂತ ಅಣ್ಣ ಇದ್ರು ತೋರಿಸ್ತಿದ್ರು.